ಇವರ ಒಂದು ಪರಿಚಯ. ತಂದೆ ರಾಮರೆಡ್ಡಿ, ತಾಯಿ ಸುವರ್ಣ. ಇವರ ದ್ವಿತೀಯ ಪುತ್ರನಾಗಿ ಜನಿಸಿದಂತಹ ಕೃಷ್ಣ ಕಡಿಮನಿಯವರು ಧಾರವಾಡ ಜಿಲ್ಲೆ ಅಣ್ಣಿಗೇರಿಯಲ್ಲಿ ಇವರು ಜನಿಸ್ತಾರೆ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಹುಟ್ಟೂರಾದಂತಹ ಅಣ್ಣಿಗೇರಿಯಲ್ಲಿ ಮುಗಿಸಿದಂತಹ ಇವರು PU ಶಿಕ್ಷಣವನ್ನು ಗದಗನಲ್ಲಿ ಪಡಿತಾರೆ. ಡಿಗ್ರಿ ಶಿಕ್ಷಣವನ್ನು ಹುಲಕೋಟೆಯಲ್ಲಿ ಪೂರೈಸಿದಂತಹ ಇವರು ನಮ್ಮ ಸಂಸ್ಥೆಗೆ 2024 ಮಾರ್ಚ್ ತಿಂಗಳಲ್ಲಿ ಬಂದು 3 ತಿಂಗಳ ದೈಹಿಕ ತರಬೇತಿಯನ್ನು ಹೊಂದ್ತಾರೆ. ಫೆಬ್ರವರಿ 2024ರಲ್ಲಿ ಶಿವಮೊಗ್ಗದಲ್ಲಿ ನಡೆದಂತಹ ಲಿಖಿತ ಪರೀಕ್ಷೆಯಲ್ಲಿ ಇವರು ತೇರ್ಗಡೆಯನ್ನು ಹೊಂದಿ ಅಕ್ಟೋಬರ್ 2024ರಲ್ಲಿ ITBP ಮೈದಾನ ಬೆಳಗಾವಿಯಲ್ಲಿ ನಡೆದಂತಹ SSC GD ರ್ಯಾಲಿಯಲ್ಲಿ CISFಗೆ ಆಯ್ಕೆಯಾಗಿದ್ದಾರೆ. ಇವರಿಗೆ ಸ್ಫೂರ್ತಿ ಇವರ ಅಣ್ಣ. ಏರ್ಫೋರ್ಸ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರ ಅಣ್ಣ ಅವರು. ಅವರ ಸ್ಫೂರ್ತಿಯಿಂದ ಇವರು ಸೇನೆಗೆ ಸೇರಬೇಕು ಅನ್ನುವಂತಹ ಒಂದು ಮಹದಾಸೆಯನ್ನು ಇಟ್ಟುಕೊಂಡಿದ್ರು. ಆ ಆಸೆ ಇವತ್ತು ಈಡೇರಿದೆ. ಅದರ ದ್ಯೋತಕವಾಗಿ ನಿಮ್ಮ ಮುಂದೆ ಇದ್ದಾರೆ. ಅವರನ್ನು ಸತ್ಕರಿಸುವಂತಹ ಭಾಗ್ಯ ನಮ್ಮದಾಗಿದೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸೋಣ. ನಿಮ್ಮ ಮುಂದೆ ವೇದಿಕೆಯಲ್ಲಿ ಕೃಷ್ಣ ಕಡಿಮನಿಯವರು, ಸತ್ಕಾರ ಮೂರ್ತಿಗಳಾಗಿರ್ತಕ್ಕಂತಹ ಕೃಷ್ಣ ಕಡಿಮನಿಯವರು ಈಗ ನಿಮ್ಮನ್ನು ಉದ್ದೇಶಿಸಿ ಅವರ ಮನದಾಳದ ಮಾತನ್ನ ಆಡ್ತಾ ಇದ್ದಾರೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ವೇದಿಕೆ ಮೇಲೆ ಆಸನರಾದಂಥ ಗುರು ಹಿರಿಯರಿಗೂ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಸಹೋದರ ಸಹೋದರಿಗೂ ಹಾಗೂ ಆಯ್ಕೆಯಾದಂಥ ನನ್ನ ಸಂಗಡಿಗಳಿಗೂ ಎಲ್ಲರಿಗೂ ವಂದನೆಗಳು, ನಮನೆಗಳು. ನಾನು ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಬಂದು ಮೈಕ್ ಹಿಡಿದಿದ್ದು, ತಪ್ಪಾದಲ್ಲಿ ಕ್ಷಮಿಸಿ. ಮೊದಲ ಸ್ಪರ್ಧಾರ್ಥಿಗಳ ಜೀವನದಲ್ಲಿ ತಂದೆ ತಾಯಿ ಮತ್ತು ಅಣ್ಣ ತಮ್ಮ ಹೇಗೆ ಮುಖ್ಯವೋ ಹಾಗೇ ಶಿಕ್ಷಕರ ಪಾತ್ರವೂ ಅಷ್ಟೇ ಮುಖ್ಯವಾಗಿರುತ್ತದೆ. ನನ್ನ ಯಶಸ್ಸಿಗೆ ಕಾರಣವಾದಂಥ ನಮ್ಮ ತಂದೆ ತಾಯಿಗಳಿಗೂ ಎಷ್ಟು ಗೌರವಿಸುತ್ತೇನೋ ಅಷ್ಟೇ ಗೌರವದಿಂದ ನಾನು ಶಿಕ್ಷಕರನ್ನು ನಮಿಸುತ್ತಾ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಒಂದು ಮಾತನ್ನು ಹೇಳುವುದೆಂದರೆ, ಯಾವತ್ತೂ ನಿಮ್ಮ ಆತ್ಮಸ್ಥೈರ್ಯ ಕುಗ್ಗದೇ ಇರಲಿ. ನಿಮ್ಮ ಆತ್ಮಸ್ಥೈರ್ಯ ಕುಗ್ಗದ್ದಾಗ 2 ನಿಮಿಷ ನಿಮ್ಮ ತಾಯಿ ಜೊತೆ ಮಾತಾಡ್ರಿ. ನಿಮ್ಗೆ ಆಟೋಮೆಟಿಕ್ ನಿಮ್ಗೆ ಅವತ್ತು ಹೆಂಗಂದ್ರೆ ಒಂದು ಡೇ ಎದ್ದು ಕೂಡಲೇ ನಿಮ್ಮ ತಾಯಿ ಜೊತೆ ಮಾತಾಡಿದ್ರೆ ಅವತ್ತಿನ ಫುಲ್ ಡೇ ನಿಮ್ಗೆ ಒಂಥರ ಆತ್ಮಸ್ಥೈರ್ಯ. ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕಲ್ಲ, ನಾವು ನಮಗೋಸ್ಕರ ಅಲ್ಲದಿದ್ದರೂ ನಮ್ಮ ತಂದೆ ತಾಯಿಗೋಸ್ಕರ ಬದುಕಬೇಕಲ್ಲ ಅಂತ ಆತ್ಮಸ್ಥೈರ್ಯ ಬಂದೇ ಬರುತ್ತೆ. ನಾ 100% ಹೇಳ್ತೀನಿ. ಬಟ್ ಯಾರನ್ನೂ ಮರಿಬೇಡ್ರಿ, ಶಿಕ್ಷಕರನ್ನೂ ಮರಿಬೇಡ್ರಿ ಅಂತ ನಾನು 2 ಮಾತುಗಳನ್ನ ಮನಸ್ಸು ಕುಗ್ಗಿದಂತಹ ಸಂದರ್ಭದಲ್ಲಿ ತಂದೆ ತಾಯಿಗಳ ಆಶೀರ್ವಾದ, ಗುರುಗಳ ಆಶೀರ್ವಾದ ಬಹಳ ಮುಖ್ಯ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ನ ಗುರುರೋರ್ ಅಧಿಕಂ ಅಂತ ಕೇಳಿ. ಗುರುವಿಗಿಂತ ಅಧಿಕವಾದವರು ಯಾರೂ ಇಲ್ಲ. ಹರ ಮುನಿದ್ರು ಗುರು ಕಾಯಬಲ್ಲ ಅಂತ ಹೇಳಿ. ಅಂದರೆ ಗುರುವಿನ ಕಾರುಣ್ಯ ಇತ್ತಂತಂದರೆ ಏನು ಬೇಕಾದರೂ ಸಾಧಿಸ್ಬೋದು ಅನ್ನುವಂತಹ ಮಾತನ್ನು ಕೃಷ್ಣ ಕಡಿಮನಿ ಅವರು ಹೇಳಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD
ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.